ಈ ವರ್ಷ ಯಾರೆಲ್ಲ KCET ಸೆಕೆಂಡ್ ರೌಂಡಲ್ಲಿ ಅಡ್ಮಿಷನ್ ಆಗಬೇಕು ಅಂದ್ಕೊಂಡಿದ್ದೀರಾ, ಈ ಒಂದು ವಿಡಿಯೋ ಸಖತ್ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಮಾಡೋ ಒಂದು ಸಣ್ಣ ಮಿಸ್ಟೇಕ್ಸಿಂದ ನಿಮಗೆ ಸಿಕ್ಕಿರೋ ಸೀಟೇ ಕ್ಯಾನ್ಸಲ್ ಆಗುತ್ತೆ. ಸೊ ಹೌದು, ನೀವು ಅಡ್ಮಿಷನ್ ಆಗೋ ಟೈಮಲ್ಲಿ ಇಷ್ಟು ಡಾಕ್ಯುಮೆಂಟ್ಸ್ನ ನೀವು ಸಬ್ಮಿಟ್ ಮಾಡಲಿಲ್ಲ ಅಂದರೆ ನಿಮಗೆ ಸಿಕ್ಕಿರೋ ಸೀಟು ಕ್ಯಾನ್ಸಲ್ ಆಗೋ ಚಾನ್ಸಸ್ ಇದೆ. ಸೊ ಆಲ್ರೆಡಿ ಒಂದು ವಿಡಿಯೋ ಮಾಡಿ ತಿಳಿಸಿದೆ, ಅದರಲ್ಲಿ ತುಂಬ ಸ್ಟೂಡೆಂಟ್ಸು ಏನೇನು ಡಾಕ್ಯುಮೆಂಟ್ಸ್ ಬೇಕು ಅದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡಿ ಅಂತ ತಿಳಿಸಿದ್ರಿ. ಸೊ ಈಗ ನಿಮ್ಮ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಆದ್ದರಿಂದ ಎಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ನೆಕ್ಸ್ಟು ನಿಮ್ಮ ಕೌನ್ಸಿಲಿಂಗ್ ಮುಗಿಯೋ ತನಕ ಇದೇ ರೀತಿ ಕಂಪ್ಲೀಟಾಗಿ ಗೈಡ್ ಮಾಡ್ತೀನಿ. ಸೊ ಇದೇ ರೀತಿ ನೆಕ್ಸ್ಟು ನಿಮ್ಮ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಫೀಸ್ ಸ್ಟ್ರಕ್ಚರ್ ಅಂತ. ಸೊ ನೋಡ್ತೀನಿ ಎಷ್ಟು ಸ್ಟೂಡೆಂಟ್ಸು ಇಂಟ್ರೆಸ್ಟ್ ಆಗಿದ್ದೀರಾ ಅಂತ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನೀವು KCET ಸೆಕೆಂಡ್ ರೌಂಡಲ್ಲಿ ಯಾವ ಬ್ರಾಂಚ್ಗೆ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಕಂಪ್ಯೂಟರ್ ಸೈನ್ಸಾ, AML ಅಥವಾ ECನ, ತ್ರಿಬಲಿನ, ಮೆಕ್ಯಾನಿಕಲ್ಲ, ಸೊ ಯಾವುದು ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರಾ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಓಕೆನಾ. ನೆಕ್ಸ್ಟು ಈಗ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಗಮನ ಇಟ್ಟು ಕೇಳಿಸ್ಕೊಡಿ. ವಿಡಿಯೋನ ಬೇಕಾದ್ರೆ 1.5x ಅಥವಾ 2x ಹಾಕೊಂಡು ನೋಡಿ, ಓಕೆನಾ. ಮೊದಲನೇದಾಗಿ ಬೇಕಾಗಿರೋದು KCET ಅಡ್ಮಿಟ್ ಕಾರ್ಡು, ಅದಾದಮೇಲೆ ಅಪ್ಲಿಕೇಶನ್ ಫಾರ್ಮು. ಸೊ ಅಪ್ಲಿಕೇಶನ್ ಫಾರ್ಮು ನೀವು ಸ್ಟಾರ್ಟಿಂಗ್ ಏನು ಪ್ರಿಂಟ್ ತೊಗೊಂಡಿರ್ತೀರಾ ಅದಾದರೂ ಓಕೆ, ಅಥವಾ ಮಧ್ಯದಲ್ಲಿ ಯಾವಾಗಾದರೂ KE ಅವರು ಚಾನ್ಸ್ ಕೊಟ್ಟಿದ್ರಲ್ವಾ, ಸೊ ಆವಾಗ ನೀವು ಪ್ರಿಂಟ್ ತೊಗೊಂಡಿದ್ರು ಅದು ನಡೆಯುತ್ತೆ. ನೆಕ್ಸ್ಟ್ ಇದಾದಮೇಲೆ SSLC ಮಾರ್ಕ್ಸ್ ಕಾರ್ಡು, ಸೊ ಇದು ಒರಿಜಿನಲ್ ಬೇಕಾಗುತ್ತೆ. ಸೊ ಆಲ್ರೆಡಿ ಎಲ್ಲರ ಹತ್ರನೂ ಕೂಡ ಇದು ಇರುತ್ತೆ. ನೆಕ್ಸ್ಟು ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡು. ಇಲ್ಲಿ ತುಂಬ ಸ್ಟೂಡೆಂಟ್ಸ್ಗೆ ಕನ್ಫ್ಯೂಷನ್ಸ್ ಆಗೋದು, ನಮ್ಗೆ ಇನ್ನೂ ಕೂಡ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಸಿಕ್ಕಿಲ್ಲ, ನಾವು ಯಾವ ರೀತಿ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ನ ಸಬ್ಮಿಟ್ ಮಾಡೋದು ಅಂತ. ಸೊ ಯಾವುದೇ ರೀತಿ ಟೆನ್ಷನ್ಸ್ ಬೇಡ. ಅಕಸ್ಮಾತ್ ನಿಮ್ಗೆ ಏನಾದರೂ ಆಲ್ರೆಡಿ ಸೆಕೆಂಡ್ PUC ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಸಿಕ್ಕಿದ್ರೆ ಓಕೆ, ಅಕಸ್ಮಾತ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನೀವು ಪ್ರಾವಿಷನಲ್ ಮಾರ್ಕ್ಸ್ ಕಾರ್ಡ್ನ ಕಾಲೇಜ್ಗೆ ಸಬ್ಮಿಟ್ ಮಾಡ್ಬೋದು. ಸೊ ಪ್ರಾವಿಷನಲ್ ಮಾರ್ಕ್ಸ್ ಕಾರ್ಡ್ ಅಂದರೆ ಏನು? ಈಗ ನೀವು ಒಂದು ಸೈಬರ್ ಅಂಗಡಿಗೆ ಹೋಗಿ ಪ್ರಾವಿಷನಲ್ ಶೀಟ್ ಕೊಡಿ ಅಂತ ಕೇಳಿ, ಅಂದರೆ ರಿಸಲ್ಟ್ ಶೀಟು. ಅದರಲ್ಲಿ ನಿಮ್ಮ ನೇಮು ಮತ್ತು ನಿಮ್ಮ ಡೀಟೇಲ್ಸ್, ಅಂದರೆ ಯಾವ ಸಬ್ಜೆಕ್ಟ್ಸಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ಬಂದಿದೆ, ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ಮತ್ತು ಟೋಟಲ್ ಮಾರ್ಕ್ಸ್ ಎಷ್ಟು, ಇದನ್ನು ಫಿಲಪ್ ಮಾಡಿ ನಿಮ್ಮ ಕಾಲೇಜ್ ಪ್ರಿನ್ಸಿಪಲ್ ಹತ್ರ ನೀವು ಸೀಲು ಸೈನ್ ಹಾಕ್ಸಿದಾಗ ಸೊ ಅದೇ ನಿಮ್ಮ ಪ್ರಾವಿಷನಲ್ ಮಾರ್ಕ್ಸ್ ಕಾರ್ಡ್ ಆಗುತ್ತೆ. ನೆಕ್ಸ್ಟು ನಿಮಗೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಸಿಗೋ ತನಕನೂ ಆ ಒಂದು ಪ್ರಾವಿಷನಲ್ ಮಾರ್ಕ್ಸ್ ಕಾರ್ಡ್ನ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಆಗಿ ಯೂಸ್ ಮಾಡ್ಕೋಬೋದು. ಸೊ ಇದರಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ಸ್ ಬೇಡ, ಅರ್ಥ ಆಯಿತು ಅಂತ ಅನ್ಕೊತೀನಿ ಯಾವ ರೀತಿ ನೀವು ಪ್ರಾವಿಷನಲ್ ಮಾರ್ಕ್ಸ್ ಕಾರ್ಡ್ನ ರೆಡಿ ಮಾಡ್ಕೋಬೇಕಂತ. ನೆಕ್ಸ್ಟು 7 years ಸ್ಟಡಿ ಸರ್ಟಿಫಿಕೇಟ್. ಸೊ ಇದು ತುಂಬ ಇಂಪಾರ್ಟೆಂಟು. ಈಗ ಆಲ್ರೆಡಿ ನೀವು ಇದನ್ನು ರೆಡಿ ಮಾಡಿಸ್ಕೊಂಡಿರಬೇಕು. ಏನು ಅಂತ ಹೇಳಿದ್ರೆ ನಿಮ್ಮ ಪ್ರೈಮರಿಯಿಂದ ಹಿಡಿದು ಲಾಸ್ಟ್ ಸೆಕೆಂಡ್ PUC ತನಕ ಸ್ಟಡಿ ಮಾಡಿರ್ತೀರಲ್ವಾ, ಅದರಲ್ಲಿ ಯಾವುದಾದ್ರೂ ಲಾಸ್ಟ್ 7 years ಸ್ಟಡಿ ಸರ್ಟಿಫಿಕೇಟ್ ನೀವು ರೆಡಿ ಮಾಡಿಸ್ಕೋಬೇಕು. ಸೊ ಆಲ್ರೆಡಿ ನಿಮ್ಮ ಯಾವ ಹಳೆ ಕಾಲೇಜ್ ಇರುತ್ತಲ್ವ, ಹಳೆ ಸ್ಕೂಲು, ಅಲ್ಲಿ ಹೋಗಿ 7 years ಸ್ಟಡಿ ಸರ್ಟಿಫಿಕೇಟ್ನ ಮಾಡಿಸಿದ್ದೀರಾ ಅಂತ ಅನ್ಕೊತೀನಿ. ಮಾಡಿಸಿಲ್ಲ ಅಂದರೆ ನಿಮ್ಗೆ ಇನ್ನೂ ಕೂಡ ಟೈಮ್ ಇದೆ, ಆದಷ್ಟು ಬೇಗ ಈ ಒಂದು ಸ್ಟಡಿ ಸರ್ಟಿಫಿಕೇಟ್ಸ್ನ ರೆಡಿ ಮಾಡ್ಕೊಳ್ಳಿ, ಓಕೆನಾ. ನೆಕ್ಸ್ಟು ಕನ್ನಡ ಮೀಡಿಯಂ ಸರ್ಟಿಫಿಕೇಟ್. ಸೊ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ಸ್ ಯಾರಿಗೆಲ್ಲ ಅನ್ವಯವಾಗುತ್ತೆ ಅಂದರೆ ಯಾರೆಲ್ಲ ಕನ್ನಡ ಮೀಡಿಯಮಲ್ಲಿ ನೀವು ಸ್ಟಡಿ ಮಾಡಿರ್ತೀರ, ಅಂದರೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಎಲಿಜಿಬಲ್ ಆಗಿತ್ತು ಅಂತ ಹೇಳಿದ್ರೆ ಈ ಒಂದು ಸರ್ಟಿಫಿಕೇಟ್ನ ನೀವು ಸಬ್ಮಿಟ್ ಮಾಡಲೇಬೇಕು ಕಂಪಲ್ಸರಿ. ನೆಕ್ಸ್ಟು ರೂರಲ್ ಸರ್ಟಿಫಿಕೇಟು. ಸೊ ಯಾರೆಲ್ಲ ರೂರಲ್ ಕ್ಯಾಟಗರಿ ಕ್ಲೈಮ್ ಮಾಡಿರ್ತೀರಾ ಸೊ ನೀವು ಕೂಡ ಈ ಒಂದು ಒರಿಜಿನಲ್ ರೂರಲ್ ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡಬೇಕು. ಸೊ ಇದು ತುಂಬ ಇಂಪಾರ್ಟೆಂಟು. ನೀವು ಕ್ಲೈಮ್ ಮಾಡಿದಿರಾ, ಆ ಒಂದು ಕ್ಯಾಟಗರಿ ನಿಮಗೆ ಅಲಾಟ್ ಆಗಿದೆ ಅಂತ ಹೇಳಿದ್ರೆ ಆ ಒಂದು ಒರಿಜಿನಲ್ ಡಾಕ್ಯುಮೆಂಟ್ಸ್ನ ನೀವು ಅಡ್ಮಿಷನ್ ಟೈಮಲ್ಲಿ ಕಂಪಲ್ಸರಿ ಸಬ್ಮಿಟ್ ಮಾಡಲೇಬೇಕು, ಓಕೆನಾ. ನೆಕ್ಸ್ಟು ಹೈದರಾಬಾದ್ ಕರ್ನಾಟಕ. ಸೊ ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್ ಯಾರ್ದೆಲ್ಲ ಇರುತ್ತೆ, ಸೊ ಯಾರೆಲ್ಲ ಎಲಿಜಿಬಲ್ ಆಗಿರ್ತೀರಾ ಆ ಒಂದು ಕ್ಯಾಟಗರಿಲಿ ಏನಾದರೂ ನಿಮಗೆ ಅಲಾಟ್ ಆಯಿತು ಅಂತ ಹೇಳಿದ್ರೆ ನೀವು ಖಂಡಿತ ಈ ಒಂದು ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡಲೇಬೇಕು, ಓಕೆನಾ. ನೆಕ್ಸ್ಟ್ ಬರೋದು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟು. ಸೊ ಇದು ಕೂಡ ತುಂಬ ಇಂಪಾರ್ಟೆಂಟು. ನೀವೀಗ ಏನು ಸ್ಪೆಷಲ್ ಕ್ಯಾಟಗರಿ ಅಂದರೆ ಜನರಲ್ ಮೆರಿಟ್ ಬಿಟ್ಟು ಬೇರೆ 2A, 1 ಜನರಲ್ಲು, 3B, 3A ಈ ರೀತಿ ಸ್ಪೆಷಲ್ ಕ್ಯಾಟಗರಿಲಿ ಅಲಾಟ್ ಆಗಿತ್ತು ಅಂದರೆ ಬೇರೆ ಕ್ಯಾಟಗರಿ GM ಬಿಟ್ಟು ಬೇರೆ ಕ್ಯಾಟಗರಿ ಅಲಾಟ್ ಆಯಿತು ಅಂತ ಹೇಳಿದ್ರೆ ಈ ಒಂದು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ತುಂಬ ಇಂಪಾರ್ಟೆಂಟು. ಸೊ ಇದನ್ನು ಕೂಡ ನೀವು ಒರಿಜಿನಲ್ನ ರೆಡಿ ಇಟ್ಕೋಬೇಕು. ನೆಕ್ಸ್ಟ್ ಇದಾದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪು. ಸೊ ಈಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪು ನಿಮ್ಗೆ ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿರ್ತೀರ. ಅದರಲ್ಲಿ ನಿಮ್ಮದು ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ, ಮತ್ತು ನಿಮಗೆ ಯಾವ ಕೋರ್ಸಲ್ಲಿ ಎಷ್ಟು ರ್ಯಾಂಕ್ ಬಂದಿದೆ, ಮತ್ತು ಯಾವುದು ನಿಮ್ಮದು ಕ್ಯಾಟಗರಿ, ಮತ್ತು ನೀವು ಯಾವೆಲ್ಲ ಸ್ಪೆಷಲ್ ಕ್ಯಾಟಗರಿಗೆ ಎಲಿಜಿಬಲ್ ಆಗಿರ್ತೀರಾ, ಮತ್ತು ನಿಮ್ಮ ಇನ್ಕಮ್ ಎಷ್ಟು, ಪ್ರತಿಯೊಂದು ಕೂಡ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಮೆನ್ಷನ್ ಆಗಿರುತ್ತೆ. ಸೊ ಒರಿಜಿನಲ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪು ನೀವು ಸಬ್ಮಿಟ್ ಮಾಡಬೇಕು, ಓಕೆನಾ. ಆಲ್ರೆಡಿ ಇದು ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊತೀನಿ ಎಲ್ಲರೂ ಕೂಡ. ನೆಕ್ಸ್ಟು ಆಧಾರ್ ಕಾರ್ಡು. ಸೊ ಇದು ಕೂಡ ಒರಿಜಿನಲ್ ಆಗಿರಬೇಕು. ಸೊ ಆಧಾರ್ ಕಾರ್ಡು ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ಇದಾದಮೇಲೆ ಒಂದು ಸೆಟ್ ಫೋಟೋ ತೊಗೊಳ್ಳಿ, ಅಂದರೆ ಒಂದು 4-5 ಪಾಸ್ಪೋರ್ಟ್ ಸೈಜ್ ಫೋಟೋ, ಸೊ ರೀಸೆಂಟಾಗಿ ತೆಗೆಸಿರೋದು. ನೆಕ್ಸ್ಟು 3 sets ಆಫ್ ಜೆರಾಕ್ಸು. ಸೊ ಈಗ ಏನು ಡಾಕ್ಯುಮೆಂಟ್ಸ್ ಹೇಳಿದೆ ಪ್ರತಿಯೊಂದನ್ನು ಕೂಡ 3 set ಜೆರಾಕ್ಸ್ ಮಾಡಿಸಿ. ಸೊ ಎಕ್ಸ್ಟ್ರಾ ಒಂದು 3 sets ಮಾಡಿಸ್ಕೊಳ್ಳಿ, ಯಾಕಂದರೆ ಕೆಲವೊಂದು ಕಾಲೇಜ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ನಿಮ್ಮ ಹತ್ರ ಕಲೆಕ್ಟ್ ಮಾಡ್ಕೊತಾರೆ. ಸೊ ಅದನ್ನು ನೆಕ್ಸ್ಟು ನಿಮಗೆ ಫೈನಲ್ ಇಯರಲ್ಲಿ ಅಥವಾ ಮಧ್ಯದಲ್ಲಿ ಯಾವಾಗಾದರೂ ಕೊಡ್ಬೋದು. ಸೊ ಅದರಿಂದ
ಈ ಎಲ್ಲ ಡಾಕ್ಯುಮೆಂಟ್ಸ್ದು ಒರಿಜಿನಲ್ನ ಒಂದ್ಸಲ ಫೋಟೋ ತೊಗೊಂಡು ಒಂದು PDF ಮಾಡಿ ಇಟ್ಕೊಳ್ಳಿ, ಓಕೆನಾ. ನೆಕ್ಸ್ಟು ನಿಮಗೆ ಯೂಸ್ ಆಗುತ್ತೆ. ನೆಕ್ಸ್ಟು ಮೊಬೈಲ್ಗೆ ಒಂದು OTP ಬರುತ್ತೆ. ಆದ್ದರಿಂದ ಏನು ಮಾಡ್ಕೊಂಡಿರ್ತೀರಾ ಆ ಒಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರು ಸಿಮ್ ಅಂದರೆ ಆ ಒಂದು ಸಿಮ್ ಇರೋ ಮೊಬೈಲು ಆ ಒಂದು ಅಡ್ಮಿಷನ್ ಟೈಮಲ್ಲಿ ಕಂಪಲ್ಸರಿ ಇರಲೇಬೇಕು. ಯಾಕಂದರೆ ಅಲ್ಲಿಗೆ OTP ಬರುತ್ತೆ. ಸೊ ಆ ಒಂದು OTPನ ನೀವು ಅಲ್ಲಿ ಅಡ್ಮಿಷನ್ ಮಾಡ್ಕೊತಾರಲ್ವ, ಸೊ ಅವ್ರಿಗೆ ಹೇಳ್ಬೇಕಾಗಿರುತ್ತೆ. ಮೇಯ್ನಾಗಿ ಸ್ಟೂಡೆಂಟು ಕೂಡ ಆ ಒಂದು ಅಡ್ಮಿಷನ್ ಟೈಮಲ್ಲಿ ಕಂಪಲ್ಸರಿ ಇರಲೇಬೇಕು. ಸೊ ಸ್ಟೂಡೆಂಟ್ ಬದಲು ಪೇರೆಂಟ್ಸ್ ಹೋಗ್ತೀನಿ ಅಡ್ಮಿಷನ್ ಮಾಡಿಸ್ತೀನಿ ಅಂದರೆ ನಡೆಯೋದಿಲ್ಲ. ಕಂಪಲ್ಸರಿ ಸ್ಟೂಡೆಂಟು ಆ ಒಂದು ಅಡ್ಮಿಷನ್ ಏನು ಚೇಂಬರ್ ಇರುತ್ತೆ, ಅಂದರೆ ಅಡ್ಮಿಷನ್ ನಿಮಗೆ ಒಂದು ಪ್ಲೇಸ್ ಅಂತ ಹಾಕಿರ್ತಾರಲ್ವ, ಸೊ ಆ ಒಂದು ಅಡ್ಮಿಷನ್ ಟೈಮಲ್ಲಿ ಸ್ಟೂಡೆಂಟು ಕೂಡ ಕಂಪಲ್ಸರಿ ಇರಲೇಬೇಕು. ನೆಕ್ಸ್ಟು ಅಡ್ಮಿಷನ್ ಆರ್ಡರ್. ಸೊ ಈ ಒಂದು ಅಡ್ಮಿಷನ್ ಆರ್ಡ್ರು ಯಾವಾಗ ಬರುತ್ತೆ ಅಂದರೆ ಕಾಲೇಜವರು ಅಡ್ಮಿಷನ್ ಕಂಪ್ಲೀಟ್ ಮಾಡಿದ್ಮೇಲೆ ಈ ಒಂದು ಅಡ್ಮಿಷನ್ ಆರ್ಡ್ರು ಅನ್ನೋದು ಬರುವಂಥದ್ದು. ಸೊ ನೀವು ಸಪ್ರೇಟಾಗಿ ಎಲ್ಲೂ ಡೌನ್ಲೋಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬಟ್ ಫೀಸ್ ಪೇಮೆಂಟ್ ಮಾಡಬೇಕು. ಸೊ ಈಗ ಯಾವುದೋ ಒಂದು ಕಾಲೇಜ್ ನಿಮ್ಗೆ ಸಿಕ್ಕುತ್ತೆ, ಅದಾದಮೇಲೆ ನೀವು ಚಾಯ್ಸ್ 1ನ ಚೂಸ್ ಮಾಡಿದ್ರೆ ಫೀಸ್ ಪೇಮೆಂಟ್ ಮಾಡ್ತೀರಾ. ಸೊ ಆನ್ಲೈನ್ ಆದರೂ ಮಾಡ್ಬೋದು ಅಥವಾ ಚಲನ್ ಮುಖಾಂತರನಾದರೂ ನೀವು ಈ ಒಂದು ಫೀಸ್ ಪೇಮೆಂಟ್ನ ಮಾಡ್ಬೋದು. ನೆಕ್ಸ್ಟು ನೀವು ಚಲನ್ ಮುಖಾಂತರ ಮಾಡಿದ್ರೆ ನಿಮಗೆ 3 ಕಾಪಿ ಬರುತ್ತೆ, ಸ್ಟೂಡೆಂಟ್ ಕಾಪಿ ಮತ್ತು ಬ್ಯಾಂಕ್ ಕಾಪಿ ಮತ್ತು ಕಾಲೇಜ್ ಕಾಪಿ ಅಂತ. ಬ್ಯಾಂಕ್ ಕಾಪಿನ ಬ್ಯಾಂಕ್ ಅವ್ರು ಇಟ್ಕೊತಾರೆ, ನೆಕ್ಸ್ಟು ಕಾಲೇಜ್ ಕಾಪಿ ಮತ್ತು ಸ್ಟೂಡೆಂಟ್ ಕಾಪಿನ ನಿಮಗೆ ಈ ಒಂದು ಚಲನ್ ಕೊಡ್ತಾರೆ. ಸೊ ಆ ಒಂದು ಚಲನಲ್ಲಿ ಸ್ಟೂಡೆಂಟ್ ಕಾಪಿ ನಿಮ್ಮ ಹತ್ರ ಇಟ್ಕೋಬೇಕು ಮತ್ತು ಕಾಲೇಜ್ ಕಾಪಿನ ಕಾಲೇಜ್ ಅವ್ರಿಗೆ ಸಬ್ಮಿಟ್ ಮಾಡಬೇಕು, ಓಕೆನಾ. ಎಲ್ಲ ಕೂಡ ಒರಿಜಿನಲ್ನ ಹೇಳ್ತಾ ಇರೋದು. ಸೊ ಇದೆಲ್ಲ ತುಂಬ ಇಂಪಾರ್ಟೆಂಟು. ನೆಕ್ಸ್ಟು TC. ಸೊ TC ನೀವು ಏನು ಸೆಕೆಂಡ್ PUCಲಿ ಸ್ಟಡಿ ಮಾಡಿರ್ತೀರಾ ಅಲ್ಲಿ ಈ ಒಂದು TCನ ಕಲೆಕ್ಟ್ ಮಾಡ್ಕೋಬೋದು. ಸೊ ಈ ಒಂದು TCನ ಒರಿಜಿನಲ್ ನೀವು ಈ ಒಂದು ಕಾಲೇಜ್ಗೆ ಅಡ್ಮಿಷನ್ ಆಗ್ತೀರಾ ಅಲ್ವಾ, ಸೊ ಅಲ್ಲಿ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಸೊ ಇದಾದಮೇಲೆ ತುಂಬ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಎಲ್ಲ ಒರಿಜಿನಲ್ ಆಗಿರಬೇಕು. ಸೊ ಯಾವುದನ್ನು ಮಿಸ್ ಮಾಡ್ಕೋಬೇಡಿ. ಸೊ ಇದು ತುಂಬ ಇಂಪಾರ್ಟೆಂಟು. ಅಕಸ್ಮಾತ್ ಯಾವ್ದಾದ್ರು ಮಿಸ್ ಆದರೆ ನಿಮಗೆ ಈಗ ನೀವು ಕ್ಲೈಮ್ ಮಾಡಿರ್ತೀರಾ ಆ ಒಂದು ಕ್ಯಾಟಗರಿನ, ಸ್ಪೆಷಲ್ ಕ್ಯಾಟಗರಿ, ಬಟ್ ಸಬ್ಮಿಟ್ ಮಾಡಲಿಲ್ಲ ಅಂದರೆ ಸೊ ಅದು ಸರಿ ಬರಲ್ಲ. ಸೊ ಆ ಒಂದು ಟೈಮಲ್ಲಿ ಟೆನ್ಷನ್ ತಗೊಳ್ಳೋದಕ್ಕಿಂತ ಈಗ ನೀವು ಈ ಎಲ್ಲ ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿ ಇಟ್ಕೋಬೋದು. ಸೊ ಅಡ್ಮಿಷನ್ ಟೈಮಲ್ಲಿ ಆರಾಮಾಗಿ ನಿಮ್ಮ ಅಡ್ಮಿಷನ್ಸ್ನ ಕಂಪ್ಲೀಟ್ ಮಾಡ್ಕೋಬೋದು. ಆಮೇಲೆ ಇದು ಸೆಕೆಂಡ್ ರೌಂಡ್ ಅಡ್ಮಿಷನ್ ಆಗಿರೋದ್ರಿಂದ ನಿಮಗೆ ಜಾಸ್ತಿ ಟೈಮ್ ಕೊಡೋದಿಲ್ಲ. ಸೊ ಆದಷ್ಟು ಬೇಗ ಇಷ್ಟು ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿ ಇಟ್ಕೊಳ್ಳಿ, ಓಕೆನಾ. ನೆಕ್ಸ್ಟು ಅಟೆಸ್ಟೇಷನ್ಸ್ ಕೆಲವೊಂದು ಕಾಲೇಜಲ್ಲಿ ಕೇಳ್ತಾರೆ, ಇನ್ನು ಕೆಲವೊಂದು ಕಾಲೇಜಲ್ಲಿ ಅಟೆಸ್ಟೇಷನ್ಸ್ ಕೇಳೋದಿಲ್ಲ. ಸೊ ಅದು ನಿಮ್ಮ ಫ್ರೆಂಡ್ಸ್ನ ಒಂದ್ಸಲ ಕೇಳ್ಕೊಳ್ಳಿ, ಯಾರೆಲ್ಲ ಫಸ್ಟ್ ರೌಂಡಲ್ಲಿ ಅಡ್ಮಿಷನ್ ಆಗಿರ್ತಾರೆ ಅವ್ರನ್ನ ಒಂದ್ಸಲ ಅಟೆಸ್ಟೇಷನ್ಸ್ ಕಂಪಲ್ಸರಿನಾ ಅಂತ ಕೇಳ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟು ಇನ್ನೂ ತುಂಬ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಈಗ ಯಾವುದೋ ಒಂದು ಕಾಲೇಜ್ ನಿಮ್ಗೆ ಅಲಾಟ್ ಆಗುತ್ತೆ. ಸೊ ಆ ಒಂದು ಕಾಲೇಜ್ ಅಲಾಟ್ ಆದಾಗ ನೀವು ಆ ಒಂದು ಕಾಲೇಜ್ಗೆ ಕಂಪಲ್ಸರಿ ಅಡ್ಮಿಷನ್ಗೂ ಮುಂಚೆ ಕಾಲ್ ಮಾಡಿ ಕೇಳಬೇಕು. ಏನಂತ, ಈಗ ನನಗೆ ಈ ಒಂದು ಕಾಲೇಜ್ ಅಲಾಟ್ ಆಗಿದೆ, ಸೊ ನಾನು ಆ ಕಾಲೇಜ್ಗೆ ಬರ್ತಾ ಇದ್ದೀನಿ, ಅಡ್ಮಿಷನ್ ಮಾಡಿಸ್ಬೇಕು, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು. ಸೊ ಅವ್ರನ್ನೂ ಒಂದ್ಸಲ ಕೇಳ್ಕೊಳ್ಳಿ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಮತ್ತು ಫೀಸ್ ಎಷ್ಟು. ಅಂದರೆ ಈಗ ನೀವು ಅಲ್ಲಿ KE ಅವ್ರು ಏನು ಮೆನ್ಷನ್ ಮಾಡಿರ್ತಾರೆ ಆ ಫೀಸ್ಗಿಂತ ಸ್ವಲ್ಪ ಎಕ್ಸ್ಟ್ರಾ ಅಮೌಂಟ್ನ ಕಾಲೇಜವ್ರು ತಗೊತಾರೆ. ಅಂದರೆ ಡೆವಲಪ್ಮೆಂಟ್ ಫೀಸ್ ಅಂತ ತಗೊತಾರೆ. ಅದು ಆಲ್ಮೋಸ್ಟ್ ಒಂದು 50,000 ಹತ್ತಿರ ಇರುತ್ತೆ. ಅಂದರೆ 50,000 ಒಳಗೆ ಅಂತ ಅಂದ್ಕೊಳ್ಳಿ, ಅದು ಕಾಲೇಜ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಸೊ 50,000 ಆದರೂ ನೀವು KE ಫೀಸ್ಗಿಂತ ಎಕ್ಸ್ಟ್ರಾ ರೆಡಿ ಮಾಡಿ ಇಟ್ಕೊಂತು ಅಂತ ಹೇಳಿದ್ರೆ ನಿಮ್ಮ ಅಡ್ಮಿಷನ್ ಟೈಮಲ್ಲಿ ಯಾವುದೇ ರೀತಿ ಟೆನ್ಷನ್ಸ್ ಇರೋದಿಲ್ಲ, ಓಕೆನಾ. ಸೊ ಕಾಲೇಜ್ಗೆ ಕಂಪಲ್ಸರಿ ಫೀಸ್ ಎಷ್ಟು ಅಂತ ನೀವು ಕೇಳಲೇಬೇಕು. ಸೊ ದಟ್ ಅವರು ಡೆವಲಪ್ಮೆಂಟ್ ಫೀಸ್ ಎಷ್ಟು ಅಂತ ನಿಮಗೆ ಎಕ್ಸ್ಪ್ಲೈನ್ ಮಾಡಿದಾಗ ಸೊ ಟೋಟಲ್ ಅಮೌಂಟ್ನ ನೀವು ಕ್ಯಾಲ್ಕುಲೇಟ್ ಮಾಡಿ ಸೊ ಅಷ್ಟು ಅಮೌಂಟ್ನ ನೀವು ರೆಡಿ ಮಾಡಿ ಇಟ್ಕೋಬೋದು. ಬೇಕು ಅಂದರೆ ನೀವು ಈಗ ಸೆಕೆಂಡ್ ರೌಂಡ್ ರಿಸಲ್ಟ್ ಬರೋದಕ್ಕಿಂತ ಮುಂಚೆನೇ ಕೇಳ್ಬೋದು, ಯಾಕಂದರೆ ನಿಮ್ಗೆ ಗೊತ್ತಿರುತ್ತೆ ಯಾವ ಕಾಲೇಜ್ ಸಿಗ್ಬೋದು ಅಂತ. ಬಟ್ ಅದೇ ಕಾಲೇಜ್ ಸಿಗುತ್ತೆ ಅಂತ ಯಾರೂ ಪ್ರೆಡಿಕ್ಟ್ ಮಾಡೋದಕ್ಕಾಗಲ್ಲ. ಸೊ ನಿಮ್ಗೇನಾದರೂ ಐಡಿಯಾ ಇತ್ತು ಈ ಒಂದು ಕಾಲೇಜ್ ನನಗೆ ಸೆಕೆಂಡ್ ರೌಂಡಲ್ಲಿ ಸಿಗ್ಬೋದು ಅಂತ ಗೊತ್ತಿದ್ರೆ ನೀವು ಬೇಕಾದರೆ ಆ ಒಂದು ಕಾಲೇಜ್ಗೆ ಕಾಲ್ ಮಾಡಿ ಕೇಳ್ಬೋದು. ಸೊ ಇಲ್ಲಾಂದರೆ ಸೆಕೆಂಡ್ ರೌಂಡ್ ರಿಸಲ್ಟ್ ಬರುತ್ತಲ್ವ ಅದಾದಮೇಲೆ ಕಾಲ್ ಮಾಡಿ ಕೇಳಿಕೊಂಡು ಅಡ್ಮಿಷನ್ ಟೈಮಲ್ಲಿ ಫೀಸ್ ಪೇಮೆಂಟ್ನ ಕರೆಕ್ಟಾಗಿ ಮಾಡಿ. ಸೊ ಆಮೇಲೆ ತುಂಬ ಸ್ಟೂಡೆಂಟ್ಸ್ ಕೇಳ್ತಾ ಇರೋದು ಇನ್ಸ್ಟಾಲ್ಮೆಂಟಲ್ಲಿ ಕಟ್ಬೋದು ಅಂತ. ಸೊ ಆ ರೀತಿ ಆಪ್ಷನ್ಸ್ ಇರೋದಿಲ್ಲ ನಿಮಗೆ, ಕಂಪ್ಲೀಟ್ ಅಮೌಂಟ್ನ ಒನ್ ಟೈಮೇ ನೀವು ಪೇಮೆಂಟ್ ಮಾಡಬೇಕು, ಓಕೆನಾ. ಸೊ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಬೇರೆ ಏನಾದರೂ ಡೌಟ್ಸ್ ಇರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನೆಕ್ಸ್ಟು ಫೀಸ್ ಸ್ಟ್ರಕ್ಚರ್ ಬಗ್ಗೆ ವಿಡಿಯೋ ಬರುತ್ತೆ. ಸೊ ಅದರಿಂದ ಪ್ರತಿಯೊಂದು ವೀಡಿಯೋನು ಇಂಪಾರ್ಟೆಂಟ್ ಆಗಿರುತ್ತೆ, ಯಾವ ವೀಡಿಯೋನು ಮಿಸ್ ಮಾಡ್ಕೋಬೇಡಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.